ಯೂಟ್ಯೂಬ್ ಅಲ್ಲಿ ಬರ್ತಿದ್ದ ಕಾಪಿ ರೈಟ್ಸ್ ನ ಮ್ಯಾನೇಜ್ ಮಾಡಕ್ ಆಗ್ತಿರಲಿಲ್ಲ, ತುಂಬಾನೇ ಇಶ್ಯೂ ಆಗ್ತಾ ಇತ್ತು. ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಟಿದ್ದೆ, ಯಾಕಂದ್ರೆ ಯಾವ್ದು ಇಶ್ಯೂ ಬರಬಾರ್ದು ಅಂತ ತುಂಬಾ ಕಾನ್ಶಿಯಸ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಇದ್ರ ಹಿಂದೆ ಒಂದು ದೊಡ್ಡ ಟೀಮೇ ಇದೆ. ಸೊ ಆ ಕಾರಣಕ್ಕೋಸ್ಕರ ಯಾರಿಗೂ ಎಫೆಕ್ಟ್ ಆಗಬಾರ್ದು ಅಂಡ್ ನನಗೂ ಅದು ಅಫೆಕ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಡಿಲೇ ಮಾಡಿದೆ. ಅಂಡ್ ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಯಾವ ಮೂವಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವುಮನ್ ಆಫ್ ದಿ ಅವರ್ ಅಂತ ಒಂದು ಮೂವಿ ಹಾಕಿದೆ, ಬಟ್ ಆದ್ರೆ ಅದರದ್ದು ಫುಲ್ ಎಕ್ಸ್ಪ್ಲನೇಷನ್ ನಾನು ಕೊಡಕ್ ಆಗ್ಲಿಲ್ಲ ಬಿಕಾಸ್ ಆಫ್ ದಿಸ್ ರೀಸನ್. ಸೊ ಇವಾಗ ನಾನು ಆ ಮೂವಿದು ಫುಲ್ ಎಕ್ಸ್ಪ್ಲನೇಷನ್ ಇನ್ ದ ಸೆನ್ಸ್ ನಾನು ಫುಲ್ ಕಂಪ್ಲೀಟ್ ಮೂವಿನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಅದರಲ್ಲಿರೋ ಮೇನ್ ಪ್ಲಾಟ್ ಅಂಡ್ ನಿಮಗೆ ಆ ಮೂವಿ ಯಾವುದೇ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮುಂದೆ ಬರ್ತಾ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಮೂವೀಸ್ ಬರುತ್ತೆ. ಲೈಕ್ ಎಕ್ಸಾಂಪಲ್ ಕೊರಿಯನ್ ಆಗಿರಲಿ, ಚೈನೀಸ್ ಆಗಿರಲಿ, ಜಾಪನೀಸ್ ಆಗಿರಲಿ ಅಂತ ತುಂಬಾನೇ ಡಿಫ್ರೆಂಟ್ ಟೈಪ್ ಆಫ್ ಲ್ಯಾಂಗ್ವೇಜಸ್ ಇದೆ. ಸೊ ಆ ಮೂವೀಸ್ ಎಲ್ಲ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ಆ ಸ್ಟೋರಿ ಪ್ಲಾಟ್ ಆಗಿರಲಿ, ಆ ಸ್ಟೋರಿ ಆಗಿರಲಿ ಅಂಡ್ ಮೇನ್ ಥಿಂಗ್ ಆಗಿರಲಿ ಏನಿದೆ ಆ ಮೂವಿಲಿ ಅಂಡ್ ಯಾವುದಕ್ಕೋಸ್ಕರ ನಾವು ನೋಡಬೇಕು. ಯಾಕಂದರೆ ವಿಜುವಲ್ ಆಗಿ ನೋಡೋ ವಿಷಯಗಳು ನಾವು ಬೇಗ ಅಡಾಪ್ಟ್ ಆಗ್ತೀವಿ ಆ್ಯಂಡ್ ತುಂಬ ಕಷ್ಟ ಆಗಲ್ಲ ಅದು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಒಬ್ಬರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರೆ ಆಮೇಲೆ ಅದನ್ನು ನಾವು ಫೀಲ್ ಮಾಡ್ಕೊಂಡು ನೋಡಬೇಕಾದ್ರೆ ತುಂಬಾ ಕನೆಕ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನು ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಮೂವಿ ಏನಿದೆ ಆ್ಯಂಡ್ ಯಾವುದಕ್ಕೋಸ್ಕರ ನೋಡಬೇಕು ಆ್ಯಂಡ್ ಯಾವ ರೀಸನ್ಗೂ ನೋಡಬೇಕು ಆ್ಯಂಡ್ ಅದು ನಮಗೆ ಹೇಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ, ಆ ಮೂವಿ ನೋಡಬೇಕಾ ನೋಡಬಾರ್ದು ಅನ್ನೋದು ನೀವು ಒಂದು 10 to 20 minutes ಇರೋ ಎಕ್ಸ್ಪ್ಲನೇಷನ್ ನೀವು ಅರ್ಥ ಮಾಡ್ಕೋಬಹುದು. ಆ್ಯಂಡ್ ಅದನ್ನು ನೋಡಿದಾಗ ನಿಮಗೆ ಒಂದು ಒಳ್ಳೆ ಫೀಲ್ ಬರುತ್ತೆ. ಬೇರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲದೇನೆ ಕನ್ನಡದಲ್ಲಿ ಎಲ್ಲರಿಗೂ ಆ ಮೂವಿ ಲವರ್ಸ್ ಆಗಿರಲಿ, ಇಲ್ಲಾಂದ್ರೆ ಲೋನ್ಲಿ ಆಗಿರೋರ್ಗಾಗಿರಲಿ ಒಂದು ಮೂವಿ ನೋಡಿ ಅವರು ಆ ಸ್ಪೇಸ್ ಇಂದ ಹೊರಗಡೆ ಬಂದು ಸ್ವಲ್ಪ ಫೀಲ್ ಗುಡ್ ಆಗಿ ಫೀಲ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಯೂಟ್ಯೂಬ್ ಚಾನಲ್ ಈ ತರ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ ಹಾಕೋದು ಅನ್ಕೊಂಡೆ. ಅಂಡ್ ಬಿಕಾಸ್ ಆಫ್ ಡ್ಯೂ ಟು ನನ್ನ ಒಂದು ಪ್ರಾಬ್ಲಮ್, ಯೂಟ್ಯೂಬ್ ಅಲ್ಲಿ ಬರ್ತಿರೋ ಒಂದಷ್ಟು ಪ್ರಾಬ್ಲಮ್ಗೋಸ್ಕರ ನಾನು ಒಂದು ಕಂಪ್ಲೀಟ್ ಮೂವಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಇನ್ ಫ್ಯೂಚರ್ ಮೇ ಬಿ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಮಾಡ್ತೀನಿ, ಅದು ನಿಮ್ಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಸೊ ಆ ಕಾರಣಕ್ಕೆ ಮಾಡ್ತಾ ಇರೋದು. ಅಂಡ್ ಯಾವುದು ಪೇಡ್ ಪ್ರಮೋಷನ್ ನಾನು ಮಾಡ್ತಾ ಇಲ್ಲ ಅಂಡ್ ದುಡ್ಡುಗೋಸ್ಕರ ನಾನು ಮಾಡ್ತಾ ಇಲ್ಲ, ಒಂದು ಪರ್ಪಸ್ ಅಂಡ್ ಒಂದು ನೀಡ್ ಅಂಡ್ ಒಂದು ಹೆಲ್ಪ್ಗೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಮಾತಾಡೋದು ಬೇಡ, ಮೂವಿ ಒಳಗಡೆ ಹೋಗೋಣ. ವುಮನ್ ಆಫ್ ದಿ ಅವರ್ ಈ ಮೂವಿ ಒನ್ ಲೈನ್ ಸ್ಟೋರಿ ಏನಂದ್ರೆ, ಒಂದು ಊರಲ್ಲಿ ಸೈಕೋ ಕಿಲ್ಲರ್ ಇರ್ತಾನೆ. ಈ ಸ್ಟೋರಿ ಕಂಪ್ಲೀಟ್ ಆಗಿ ನಡೆಯೋದು 1970s ಅಲ್ಲಿ ಲಾಸ್ ಏಂಜಲಸ್ ಅಲ್ಲಿ ನಡೀತಿದ್ದು ಒಂದಷ್ಟು ಸೈಕೋ ಕಿಲ್ಲರ್ ಕಿಲ್ಲಿಂಗ್ ಸ್ಟೋರೀಸ್ ಇದು. ಅಂಡ್ ಇದು ಒಬ್ಬ ಮಾತ್ರ ಸೈಕೋ ಕಿಲ್ಲರ್ ಹೇಗೆ ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಲೈಕ್ ವೇವ್ ಆಫ್ ಮರ್ಡರ್ ಅಂತಾನೆ ಹೆಡ್ಲೈನ್ ಅಲ್ಲಿ ಬರೋ ತರ ದೊಡ್ಡ ಮರ್ಡರ್ ಮಾಡ್ತಿದ್ದ. ಲೈಕ್ ಇನ್ ದ ಸೆನ್ಸ್ ಸಿಗಾಕೊಳ್ತೇನೆ, ಯಾಕಂದ್ರೆ ಆಗ CCTV ಆಗಿರ್ಲಿ, ಒಂದಷ್ಟು ಸರ್ವೈಲೆನ್ಸ್ ಕ್ಯಾಮರಾ ಆಗಿರ್ಲಿ, ಇಲ್ಲ ಪೊಲೀಸ್ ಆಗಿರ್ಲಿ ಅಷ್ಟು ಸ್ಟ್ರಾಂಗ್ ಆಗಿರ್ಲಿಲ್ಲ. ಅಂಡ್ ಲಾಸ್ ಏಂಜಲಸ್ ಅಂದ್ರೆ ಅದೊಂಥರ ಡೇಂಜರಸ್ ಪ್ಲೇಸ್ ಇನ್ ಫಾರಿನ್ ಕಂಟ್ರಿ. ಸೊ ಅದರಲ್ಲಿ ಯಾವ ತರ ಕೊಲೆಗಳು ನಡೆದಿತ್ತು ಅನ್ನೋದನ್ನ ಒಂದು ವುಮೆನ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ, ಆನಾ ಕೆಂಡ್ರಿಕ್ ಅಂತ. ಸೊ ಆ ಡೈರೆಕ್ಟರ್ ಆಕ್ಟ್ ಕೂಡ ಮಾಡಿದ್ದಾರೆ ಫೀಮೇಲ್ ಲೀಡ್ ಆಗಿ. ಆ ಲೀಡ್ ಲಾಸ್ಟ್ ಅಲ್ಲಿ ಹೇಗೆ ಈ ಕಂಪ್ಲೀಟ್ ಮರ್ಡರ್ ಮಾಡಿರೋರ್ನ ಹೇಗೆ ಸಾಲ್ವ್ ಮಾಡಿದ್ರು, ಹೇಗೆ ಕಂಡಿಡಿದ್ರು ಅನ್ನೋದೇ ಈ ಮೂವಿ ಒನ್ ಲೈನ್. ಸೊ ಸ್ಟಾರ್ಟಿಂಗ್ ಹೇಗಿರುತ್ತೆ ಅಂದ್ರೆ, ಲೈಕ್ ಒಂದಷ್ಟು ಕೊಲೆಗಳನ್ನ ತೋರಿಸ್ತಿರ್ತಾರೆ. ಆ ಸೈಕೋ ಕಿಲ್ಲರ್ ಹೇಗೆ ಯಾವ ಪ್ಯಾಟರ್ನ್ ಅಲ್ಲಿ ಕೊಲೆ ಮಾಡ್ತಾನೆ ಅಂತ. ಲೈಕ್ ಫೋಟೋ ಹಿಡಿತೀನಿ ಬನ್ನಿ, ನೀವು ತುಂಬಾ ಸುಂದರವಾಗಿದ್ದೀರಾ ಅಂಡ್ ನೀವು ಮಾಡೆಲ್ ಆಗೋ ಚಾನ್ಸಸ್ ಇದೆ. ನಾನು ತುಂಬಾ ಮೂವೀಸ್ ಅಲ್ಲಿ ಡೈರೆಕ್ಟ್ ಮಾಡಿದ್ದೀನಿ, ಆಕ್ಟ್ ಮಾಡಿದ್ದೀನಿ, ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ. ಸೊ ನಿಮ್ನ ಒಂದಷ್ಟು ಸ್ಟಿಲ್ಸ್ ತೆಗಿತೀನಿ, ಅದರಿಂದ ನಿಮಗೆ ಒಂದೊಳ್ಳೆ ಫ್ಯೂಚರ್ ಸಿಗುತ್ತೆ. ಅಂಡ್ ಮೇನ್ ಆಗಿ ಈ ಸೈಕೋ ಕಿಲ್ಲರ್ ಯಾರನ್ನ ಟಾರ್ಗೆಟ್ ಮಾಡ್ತಾನೆ ಅಂದ್ರೆ, ಈ ಮಿಡಲ್ ಕ್ಲಾಸ್ ಹುಡುಗಿರಾಗಿರ್ಲಿ, ಇಲ್ಲ ಕಷ್ಟಪಡ್ತಿರೋ ಹುಡುಗಿರಾಗಿರ್ಲಿ. ಆಗೆಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ಬರ್ತಿತ್ತು. ಈಗ ಫಾರಿನ್ ಅಂದಿದ ತಕ್ಷಣ ರಿಚ್, ನಾವು ಅಲ್ಲಿ ಹೋದ್ರೆ ಶ್ರೀಮಂತರಾಗ್ಬೋದು ಅನ್ನೋ ಒಂದು ಮೈಂಡ್ ಥಿಂಕಿಂಗ್ ಇದೆ. ಸೊ ಅದನ್ನ ಹೊಡೆದಾಕೋ ತರ ಆ ಕಾಲದಲ್ಲಿ 70s ಅಲ್ಲಿ ತುಂಬಾನೇ ಕಷ್ಟಪಡ್ತಿದ್ರು ಫಾರಿನ್ ಕಂಟ್ರೀಸ್ ಅಲ್ಲಿ ಇರೋರೆಲ್ಲ ಬದುಕಕ್ಕೆ. ಸೊ ಆ ತರ ಹುಡುಗಿನ ಟಾರ್ಗೆಟ್ ಮಾಡಿ ಸಪ್ರೇಟ್ ಪ್ಲೇಸ್ ಕರ್ಕೊ ಹೋಗಿ, ಬನ್ನಿ ಈ ಕಡೆ ಹೋದ್ರೆ ಇಲ್ಲೊಂದು ಪ್ಲೇಸ್ ಇದೆ, ಇಲ್ಲೊಂದು ನೇಚರ್ ಇದೆ, ಅಲ್ಲಿ ತೆಗೆದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅಂತ ಮೈಂಡ್ ವಾಶ್ ಮಾಡಿ ಆ ಜಾಗ ಕರ್ಕೋಗಿ ಕೊಲೆ ಮಾಡಿ, ಸಾಯಿಸಿ, ರೇಪ್ ಮಾಡಿ, ಹಾಗೆ ಆ ಬಾಡಿನ ಹೇಗಾದ್ರೂ ಬರೀದ್ ಮಾಡ್ಬಿಟ್ಟು, ಇಲ್ಲಾಂದ್ರೆ ಹಾಗೆ ಬಾಡಿನ ಬಿಟ್ಟು ಬರ್ತಿದ್ದ. ಬಿಕಾಸ್ ಈಸ್ ಎ ಸೈಕೋ. ಸೊ ಅವ್ನ ಪ್ಯಾಟರ್ನ್ ಆಫ್ ಕಿಲ್ಲಿಂಗ್ ಈ ತರ ಇರುತ್ತೆ ಅನ್ನೋದನ್ನ ಸ್ವಲ್ಪ ಲಾಸ್ ಏಂಜಲಸ್ ಅಲ್ಲಿ ಫುಲ್ ಭಯ ಬರ್ಸ್ಬಿಟ್ಟಿತ್ತು. ಸೊ ಆ ರೀತಿ ಆ ಪ್ಯಾಟರ್ನ್ ಅಲ್ಲಿ ಹೋಗಿರೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಆ ಹೀರೋ ಒಂದು ಟೆಲಿವಿಷನ್ ಶೋಗೆ ಅಟೆಂಡ್ ಮಾಡ್ತಾನೆ. ಅಟೆಂಡ್ ಮಾಡ್ಬೇಕಾದ್ರೆ ಲೈಕ್ ನೋಡೋರ್ಗೆ ಹೇಗೆ ಅನ್ಸ್ಬಿಡುತ್ತೆ ಅಂದ್ರೆ, ಓಹೋ ಇಲ್ಲಿ ಹೀರೋಯಿನ್ ಹತ್ರ ಸಿಗಾಕೊಂಡು. ಯಾಕಂದ್ರೆ ಹೀರೋಯಿನ್ ಹೇಗಿರುತ್ತೆ ಅಂದ್ರೆ, ಹೀರೋಯಿನ್ ಹೇಗಾದ್ರೂ ಬೆಳೆದು ಬಿಡಬೇಕು, ಹೇಗಾದ್ರೂ ದುಡ್ಡು ಮಾಡಬೇಕು, ಅದೇ ಪ್ರಾಬ್ಲಮ್. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವಳು ಏನಾದ್ರೂ ಮಾಡಬೇಕು ಅಂತ ತುಂಬಾನೇ ಕಷ್ಟಪಡ್ತಿರ್ತಾಳೆ. ಬಟ್ ಅದೇ ಒಂದಿನ ಈ ಟಿವಿ ಶೋ ನೋಡ್ತಾಳೆ. ಟಿವಿ ಶೋ ನೋಡಿದಾಗ ಯಾರೋ ಒಬ್ರು, ನೀನು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾತಾಡ್ತೀಯ, ನೀನು ಟಿವಿ ಶೋ ಅಟೆಂಡ್ ಮಾಡು, ಇಲ್ಲಾಂದ್ರೆ ನಾನು ಒಂದು ಚಾನ್ಸ್ ಕೊಡ್ತೀವಿ, ಅಟೆಂಡ್ ಮಾಡು, ದುಡ್ಡು ಬರುತ್ತೆ ಅಂದಿದ್ಕೆ. ಆ ದುಡ್ಡು ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವಳು ಅಟೆಂಡ್ ಮಾಡಕ್ಕೆ ಹೋಗ್ತಾಳೆ. ಬಟ್ ಆ ಟಿವಿ ಶೋ 18+ ಶೋ ಆ ತರ ಇರುತ್ತೆ. ಯಾಕಂದ್ರೆ ಅವಾಗೆಲ್ಲ ಆ ತರ ಶೋಗಳನ್ನ ತುಂಬಾನೇ ಇಷ್ಟಪಟ್ಟು ನೋಡ್ತಾ ಇದ್ರೆ. 18+ ಶೋ ಹೇಗಂದ್ರೆ, ಒಂದು ಶೋ, ಆ ಶೋ ಅಲ್ಲಿ ಹೇಗಿರುತ್ತೆ ಅಂದ್ರೆ, ಒಂದು ಆಂಕರ್ ಇರ್ತಾರೆ, ಹೀರೋಯಿನ್. ಇವಾಗ ಹೀರೋಯಿನ್ ಇದ್ದಾರೆ ಅನ್ಕೊಳ್ಳಿ. ಆ ಆಂಕರ್ ಏನ್ ಮಾಡ್ಬೇಕು ಅಂದ್ರೆ, ಯಾರಾದ್ರೂ ಒಂದು 4 ಜನ 3 ಜನ ಇಬ್ರು ಡೇಟಿಗೆ ಬರ್ತಾರೆ ಹುಡುಗರು. ಸೊ ಆ ಹುಡುಗರಲ್ಲಿ ಅವ್ರ ಹತ್ರ ಮಾತಾಡಿ, ಯಾರಾದ್ರೂ ಓಕೆನಾ, ಓಕೆ ಇಲ್ವಾ, ಈಗ ನಡೀತಿದೆ ಫಸ್ಟ್ ಮೂವ್ ಅಂತ ಯೂಟ್ಯೂಬ್ ಅಲ್ಲಿ ಅಭಿಷೇಕ್ ಮತ್ತೆ ನಿರ್ಮಲ್ ಅವ್ರು ಮಾಡ್ತಿರೋ ಫಸ್ಟ್ ಮೂವ್ ಡೇಟ್ ಶೋ ಅಂತ ಒಂದು ಐತೆ. ಸೊ ಅದನ್ನ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರ್ಬೋದು. ಸೊ ಆ ತರ ಒಂದು ಶೋ ಆಗಿ ನಡೀತಾ ಇತ್ತು. ಬಟ್ ಆದ್ರೆ ಇದು ಸ್ವಲ್ಪ 18+ ಕಂಟೆಂಟ್ ಆಗಿರುತ್ತೆ. ಲೈಕ್ ತುಂಬಾ ಓಪನ್ ಆಗಿ ಮಾತಾಡ್ತಾರೆ. ಲೈಕ್ ಅವರ ಫಿಸಿಕಲ್ ಇಂಟಿಮೆಸೀಸ್ ಆಗಿರ್ಲಿ, ಆ ತರ ಒಂದಷ್ಟು ಶೋ ನಡೆಯುತ್ತೆ. ನೈಟ್ ಮಾತ್ರ ಟೆಲಿಕಾಸ್ಟ್ ಆಗುತ್ತಾರೆ. ಸೊ ಆ ತರ ಶೋಗೆ ಹೀರೋಯಿನ್ ಹೋಗ್ತಾಳೆ. ಯಾಕಂದ್ರೆ ಬಿಕಾಸ್ ಆಫ್ ಅವಳ ಎಕನಾಮಿಕಲ್ ಸಿಚುವೇಶನ್ ಆ ತರ ಇರುತ್ತೆ. ಸೊ ಫೈನಾನ್ಷಿಯಲಿ ತುಂಬಾ ವೀಕ್ ಇರ್ತಾಳೆ ಅಂತ ಹೋಗ್ತಾಳೆ, ಹೋಗಿ ಅಟೆಂಡ್ ಮಾಡ್ತಾಳೆ. ಒಂದಷ್ಟು ಕ್ವಶನ್ಸ್ಗಳು ಅಲ್ಲಿ ಇರುತ್ತೆ. ಆ ಕ್ವಶನ್ಸ್ ನ ಇವಳು ಬೇರೆ ತರ ಕೇಳೋಣ ಅನ್ನೋ ತರ ಬೇರೆ ತರ ಕೇಳ್ತಾಳೆ. ಅಲ್ಲಿಗೆ ಆ ಸೈಕೋ ಕಿಲ್ಲರ್ ಬಂದಿರ್ತಾನೆ. ಆ ಸೈಕೋ ಕಿಲ್ಲರ್
ಬಂದಾಗ ಒಂದಷ್ಟು ಕ್ವಶನ್ಸ್ಗಳು ಕೇಳ್ತಾರೆ. ಕ್ವಶನ್ಸ್ಗಳು ಕೇಳಿದಾಗ ಅವಾಗ ಆ ಸೈಕೋ ಕಿಲ್ಲರ್ ತುಂಬಾ ಪ್ರಾಂಪ್ಟ್ ಆಗಿ ತುಂಬಾ ಸಖತ್ತಾಗಿ ಹೇಳ್ತಾನೆ. ಸೀರಿಯಸ್ಲಿ ಅವ್ನು ಮಾತಾಡೋದು ನೋಡಿದ್ರೆ ನಾವೇ ಸೈಕೋ ಕಿಲ್ಲರೇ ಅವನು ಅಂತ ಗೊತ್ತಿದ್ರು ಕೂಡ ಓಕೆ ಇವ್ನು ಹಿಂಗ್ ಮಾತಾಡ್ತಾನೆ, ಇವ್ನ ಜೊತೆ ಹೋಗೋದು ಅನ್ನೋ ತರ ಫಿಕ್ಸ್ ಆಗಿ ಅದೇ ರೀತಿ ಅನ್ಕೊಂಡಾಗ ಹೋಗ್ತಾಳೆ, ಹೋಗಿ ಡೇಟ್ ಮಾಡ್ತಾಳೆ. ಡೇಟ್ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಡೇಟ್ ಮಾಡಕ್ಕೆ. ಓಕೆ ಅವ್ನು ಮಾತಿಗೆ ಸುಮ್ಮನೆ ಹೋಗಿದ್ ಬರೋಣ, ಹೋಟೆಲ್ ಹೋಗಿ ಊಟ ಮಾಡ್ಕೊ ಬರೋಣ ಅನ್ನೋ ತರ ಪ್ಲಾನ್ ಮಾಡ್ಕೋಗ್ತಾನೆ. ಅಲ್ಲಿ ಅವ್ನ ಬಿಹೇವಿಯರ್ ನೋಡ್ಬಿಟ್ಟು ಸ್ವಲ್ಪ ಅವಳು ಕ್ರೀಪಿಯಾಗಿ ಅನ್ಸುತ್ತೆ. ಸೊ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಾಗ ಅವ್ನ ಆಟಿಟ್ಯೂಡ್ ಆಗಿರ್ಲಿ, ಅವ್ನ ಲುಕ್ ಆಗಿರ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ನಾವೇನ್ ಅನ್ಕೋತೀವಿ ಸಿಗಾಕೊಂಡು ಹೀರೋಯಿನ್ ಅನ್ನೋ ತರ ಇರುತ್ತೆ. ಆದ್ರೆ ಟ್ವಿಸ್ಟ್ ಅಲ್ಲಿ ನಡೆಯುತ್ತೆ. ಆ ಹೀರೋಯಿನ್ ಅವನ್ನ ಸಿಗಾಕ್ಸ್ಬಿಡ್ತಾಳೆ. ಸಿಗಾಕೋತಾನೆ ಸೈಕೋ ಕಿಲ್ಲರ್. ಸಿಗಾಕೊಂಡು ಆದ್ಮೇಲೆ ಗೊತ್ತಾಗುತ್ತೆ ಇವನು ಈ ಶೋ ಅಲ್ಲಿ ಹೆಂಗೋ ಮಿಸ್ ಆಗಿ ಸಿಗಾಕೊಂಡು, ಬಿಕಾಸ್ ಇವನು ಒಬ್ಬ ಸೈಕೋ ಕಿಲ್ಲರ್ ಇಷ್ಟು ಜನನ ಕೊಲೆ ಮಾಡಿದ, ಒಂದು 25+ ಕೊಲೆಗಳನ್ನ ಮಾಡಿದಾನೆ ಅಂತ ರಿಪೋರ್ಟ್ ಅಲ್ಲಿ ಇರುತ್ತೆ. ಬಟ್ ಆದ್ರೆ ಅವನು ಗೊತ್ತಿರೋ ಹಂಗೆ ಅವ್ನು ನಗ್ತಾನಂತೆ. ರಿಯಲ್ ಸ್ಟೋರಿಲೂ ಅದೇನೆ, ಅವ್ನು ನಗ್ತಿರ್ತಾನಂತೆ. ಸೊ 25 ಅಷ್ಟೇ ಅನ್ನೋ ತರ. ಸೊ ಅವನು ಗೊತ್ತಿದೆ ಎಷ್ಟು ನಡೆದಿರ್ಬೋದು ಅಂತ ಯೋಚನೆ ಮಾಡಿ. ಸೊ ಇದೊಂದು ಎಲ್ಲರಿಗೂ, ಒಂದು ಹುಡುಗಿಗೆ ಒಂದು ಮಾಡೆಲಿಂಗ್ ಮಾಡ್ತಾಳೆ. ಈಗ ತುಂಬಾ ಸೆಕ್ಯೂರಿಟಿ ಇದೆ, ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ಈಗಲೂ ಕೂಡ ಒಂದಷ್ಟು ವಿಷಯಗಳು ನಡೀತಾ ಇದೆ. ಬಟ್ ಅದ್ರ ಬಗ್ಗೆ ಹೋಗೋದು ಬೇಡ. ಸೊ ಈ ಮೂವಿ ತುಂಬಾನೇ ಹುಡುಗಿರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಆಗಿದೆ. ಮಿಸ್ ಮಾಡದೆ ಹೋಗಿ ನೋಡಿ. ನನಗೆ ಗೊತ್ತಿರೋ ಪ್ರಕಾರ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇದ್ರೆ ಬೆಟರ್ ಟು ವಾಚ್. ನೋಡಿ, ಮಿಸ್ ಮಾಡದೆ ನೋಡಿ. ತುಂಬಾ ಒಳ್ಳೆ ಮೂವಿ. ಇಲ್ಲ ಅಂದ್ರೆ ನಾನು ಎಕ್ಸ್ಪ್ಲನೇಷನ್ ಮಾಡಿರೋದು ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂದ್ರೆ ನೀವು ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿ ನೋಡದೆ ಇದು ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಬ್ರೋ ಅಂತ ಹೇಳ್ಬಿಡಿ. ಬಿಕಾಸ್ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ನೀವು ಹೋಗಿ ಮೂವಿನ ನೋಡಿ, ಫಾರ್ ಶೋರ್ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಅದು ಯಾವ ಲ್ಯಾಂಗ್ವೇಜೋ ಆ ಲ್ಯಾಂಗ್ವೇಜ್ ನ ನೀವು ಸ್ವಲ್ಪ ಫ್ಲೂಯೆಂಟ್ ಆಗಿ ಕಲಿಯೋವಾಗುತ್ತೆ. ಒಂದಷ್ಟು ವರ್ಡ್ಸ್ ಗಳು ನಿಮಗೆ ಕನೆಕ್ಟ್ ಆಗೋ ತರ ಇರುತ್ತೆ. ಮೀನ್ಸ್ ಹೊಸ ವರ್ಡ್ಸ್ ಗಳನ್ನ ನೀವು ಕಲ್ತಂಗಾಗುತ್ತೆ. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾವ ವಿಡಿಯೋ ಬೇಕು, ಯಾವ ಮೂವಿ ಬೇಕು ಅಂತ ಕಮೆಂಟ್ ಮಾಡಿ. ನಾನು ನಿಮ್ಗೋಸ್ಕರ ಒಂದು ಒಳ್ಳೊಳ್ಳೆ ಮೂವೀಸ್ನ ಹಾಕೋದಂತ ಪ್ಲಾನ್ ಮಾಡಿದ್ದೀನಿ. ಬಾಯ್.